ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆನೇ ಊಟಕ್ಕೆ ಹುಳಿ ಸಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ. ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸನ್ನೇ ಉಪಯೋಗಿಸ್ಕೊಂಡಿದ್ದೀನಿ. ಅದೇ ಬೇಕು ಇದೇ ಬೇಕು ಅಂತ ಏನೂ ನೋಡಿಲ್ಲ. ಈಗ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ನಾಟಿ ಟೊಮೊಟೊ, ಹಾಗೆ 1 ಕಪ್ ತೆಂಗಿನ ತುರಿ ಇಷ್ಟು ಹಾಕ್ಕೊಂಡು, ಆಮೇಲೆ ನಮಗೆ ಸ್ವಲ್ಪ ಖಾರದ ಪುಡಿ ಖಾರ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಖಾರ ಕಡಿಮೆ ತೊಗೊಳ್ಳೋದು, ಹಾಗಾಗಿ ನಾನು ಸ್ವಲ್ಪ 1 ಸ್ಪೂನಿಂದ 2 ಸ್ಪೂನ್ ಹಾಕಿದ್ದೀನಿ. ನಂತರ ಧನಿಯಾ ಪುಡಿನೂ ಅಷ್ಟೇ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನಾನು 2 ಸ್ಪೂನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಮಸಾಲೆನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಸಾಂಬಾರಿಗೆ ಬೇಕಾದಂತಹ 2 ಆಲೂಗೆಡ್ಡೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಕಡಲೆಕಾಳು ಬಟಾಣಿ ಸಮ ಪ್ರಮಾಣದಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿಯಾಗಿದೆ. ಮಸಾಲೆನ ಒಗ್ಗರಣೆ ಹಾಕಿಬಿಟ್ಟು ಸಾರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಇಟ್ಮೇಲೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಹಸಿ ಕರಿಬೇವು ಅಂತೇನಿಲ್ಲ, ನಮ್ಮನೇಲಿ ಸ್ವಲ್ಪ ಒಣಗಿರೋದೇ ಇತ್ತು, ನಾನು ಅದನ್ನೇ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿದ್ದರೆ ನೀವು ಹಸಿ ಕರಿಬೇವನ್ನೇ ಹಾಕಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಸ್ವಲ್ಪ ಒಗ್ಗರಣೆಗೆ ಅಂತ ಎತ್ತಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಕಡಲೆಕಾಳು ನೆನಕಿದ್ದಲ್ವ, ಅದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ನೀಟಾಗಿ ಅದರೊಳಗಡೆ ಹಾಕಿ, ಒಗ್ಗರಣೆ ಒಳಗಡೆ. ಅದು ಹಾಕಿದ ನಂತರ ಸ್ವಲ್ಪ ಹಾಗೆಯೇ ಎಣ್ಣೆ ಒಳಗಡೆ ಅದು ಕಾಳುಗಳು ಸ್ವಲ್ಪ ಫ್ರೈ ಆಗಬೇಕು. ಅದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ, ಅದಾದ ನಂತರ ಸ್ವಲ್ಪ 2 ನಿಮಿಷ ಬಿಟ್ಬಿಟ್ಟು ಮತ್ತೆ ಆಲೂಗೆಡ್ಡೆ ಹಾಕಿ, ಆಲೂಗೆಡ್ಡೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆಗೆ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋ ಕಾರಣಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಹಾಗೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹಾಗೆ ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಎಣ್ಣೆಲೆ ಫ್ರೈ ಆಗೋದಕ್ಕೆ ಬಿಡಿ. ಅದಾದ ನಂತರ ಮತ್ತೆ ಮಿಕ್ಸ್ ಮಾಡಿ, ನಾವು ಏನು ರುಬ್ಬಿರೋ ಮಸಾಲೆ ಇರುತ್ತಲ್ವ ಅದನ್ನು ಅದರೊಳಗಡೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಅದನ್ನು ಒಂದು ಮಿಕ್ಸ್ ಮಾಡಿಕೊಂಡು ನೀಟಾಗಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬರುತ್ತೋ, ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಹಾಕ್ಕೋಬೇಕು. ನೋಡಿ, ತುಂಬ ಗಟ್ಟಿ ಇದೆ, ಸೊ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಅರ್ಧ ವಾಟರ್ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿ ಇರೋದ್ರಿಂದ ಪೂರ್ತಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಚೆಕ್ ಮಾಡಿಬಿಟ್ಟು ವಿಜಿಲ್ ಹಾಕಿ 2 ಕೂಗು ಬರೋವರೆಗೂ ನಿಮ್ಮ ಕೆಲಸ ಬೇರೆ ಮಾಡ್ಕೊಳ್ಳಿ. ಈಗ 2 ಕೂಗಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಸಾರಿನ ಪರಿಮಳ ಮುಗಿ ಘಮ ಘಮ ಅಂತ ಇದೆ. ನೋಡಿ ಎಷ್ಟು ಥಿಕ್ನೆಸ್ ಆಗಿ ತುಂಬ ಎಮ್ಮಿಯಾಗಿ ಕಾಣ್ತಾ ಇದೆ. ಸೊ ಮನೇಲಿ ಕೊತ್ತಂಬರಿ ಸೊಪ್ಪು ಏನೂ ಹಾಕಿಲ್ಲ ಅಂತ ಯಾರೋ ಬೈಕೋಬೇಡಿ. ಸೊ ಮನೇಲಿ ಇರೋದ್ರಲ್ಲೇ ನಾನು ಮಾಡಿದ್ದೀನಿ. ಈಗ ಮುದ್ದೆ ಜೊತೆಗೆ ಸರ್ವ್ ಮಾಡಿದರೆ ರುಚಿಯಾದ ಕಡಲೆಕಾಳು ಬಟಾಣಿ ಆಲೂಗೆಡ್ಡೆ ಹುಳಿ ಸಾಂಬಾರು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.